Dear students, I am Girish, an assistant professor from Siddhartha Arts and Commerce Degree College, Bidar. I am making this video to enable the students of Bidar University, Bidar, to understand the syllabus of basic English better. So in this video, I am going to deal with a poem Joy and Pleasure written by a Welsh poet W.H. Davis. ಈ ಒಂದು ಜಾಯ್ ಅಂಡ್ ಪ್ಲೆಜರ್ ಕವನವನ್ನ ವೆಲ್ಸ್ ಕವಿಯಾದ W.H. ಡೇವಿಸ್ ಇವರು ಬರೆದಿದ್ದಾರೆ. ಇವರು ತಮ್ಮ ಜೀವನವನ್ನ ಅಮೆರಿಕ ಹಾಗೂ ಬ್ರಿಟನ್ನ ಮಧ್ಯೆ ಪ್ರವಾಸ ಮಾಡುವುದರೊಂದಿಗೆ ಕಳೆದಿರುತ್ತಾರೆ. ಹಿ ಲೆಡ್ ಅ ವೆಗಬಾಂಡ್ ಲೈಫ್. ಸೊ ತಮ್ಮ ಎಲ್ಲಾ ಕವನಗಳಲ್ಲಿಯೂ ಕೂಡ ಅವರು ಈ ಒಂದು ಟ್ರಾವೆಲಿಂಗ್ ನಲ್ಲಿ ಆಗಿರುವಂತಹ ಕಹಿ ಅನುಭವಗಳನ್ನ ಅವರು ನಮಗೆ ತಿಳಿಸಿದ್ದಾರೆ. ಈ ಪ್ರಸ್ತುತ ಕವಿತೆಯಾದ ಜಾಯ್ ಅಂಡ್ ಪ್ಲೆಜರ್ ಇದರಲ್ಲಿ ಕವಿಯು ಸಂತೋಷ ಹಾಗೂ ಸುಖ ಈ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನ ಕವಿ ಇಲ್ಲಿ ಹೇಳೋದಕ್ಕೆ ಬಯಸ್ತಾನೆ. The poet in this poem, Joy and Pleasure, is explaining the two distinctions between the strong emotions of human being, that is joy and pleasure. I'm going to read a poem and at the same time I'm explaining the meaning stanza by stanza. The first stanza is, now joy is born of parents poor and pleasure of richer kind. Though pleasure is free, she cannot sing as sweet a song as joy confined. So, in the first stanza, the poet is going to tell us the two distinctions between joy and pleasure. The first one, he says that joy is born of a poor parents. Means that the parents of joy is poor, but the parents of pleasure is rich. And he also says that pleasure is free, but it cannot sing as sweet a song as joy can. ಇನ್ನು ಎರಡನೇ ಒಂದು ಸ್ಟ್ಯಾಂಜಾದಲ್ಲಿ ನೋಡೋದಾದ್ರೆ, pleasure is a moth that sleeps by day and dances by false glare at night, but joy is a butterfly that loves to spread its wings in nature's light. ಈ ಒಂದು ಸ್ಟ್ಯಾಂಜಾದಲ್ಲಿ ಕವಿ ಪ್ಲೆಜರ್ ಮತ್ತೆ ಜಾಯ್ ಮಧ್ಯೆ ಇರುವಂತ ಮತ್ತೆ ಎರಡು ವ್ಯತ್ಯಾಸಗಳನ್ನ ಆತ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಈ ಸುಖಕ್ಕೆ ಕವಿಯು ಮಾತ್ಗೆ ಹೋಲಿಸ್ತಾನೆ. ಮಾತ್ ಅಂತಂದ್ರೆ ಈ ಒಂದು ಬೆಳಕಿಗೆ ಆಕರ್ಷಿತವಾಗಿ ಬರುವಂತ ಹುಳುಗಳು. ಇವು ರಾತ್ರಿ ಸಮಯದಲ್ಲಿ ಆಕ್ಟಿವ್ ಆಗಿರ್ತವೆ. ಇದರರ್ಥ ಪ್ಲೆಜರ್ ಅನ್ನ ನಾವು ಪಡ್ಕೊಳ್ಳುವಂಥದ್ದು ಅದು ರಾತ್ರಿ ಸಮಯ. ಇನ್ ದ ಫಾಲ್ಸ್ ಗ್ಲೇರ್ ಅಟ್ ನೈಟ್, ಹಿ ಸೇಸ್, ರಾತ್ರಿ ಸಮಯದಲ್ಲಿ ನಾವು ಈ ಸುಖವನ್ನ ಪಡೆದುಕೊಳ್ತೇವೆ. ಸುಖವನ್ನ ಪಡೆದುಕೊಳ್ಬೇಕು ಅಂತಂದ್ರೆ ನಾವು ದುಡ್ಡನ್ನ ಕೊಡ್ಬೇಕಾಗತ್ತೆ. ಪ್ಲೆಜರ್ ಈಸ್ ಆಫ್ ರಿಚರ್ ಕೈಂಡ್, ಹಿ ಸೇಸ್. ಬಟ್ ಜಾಯ್ ಇಸ್ ಅ ಬಟರ್ಫ್ಲೈ. ಆದ್ರೆ ಸಂತೋಷ ಅನ್ನುವಂಥದ್ದು ಈ ಬಟರ್ಫ್ಲೈ ಇದ್ದ ಹಾಗೆ ಅಂತ ಹೇಳ್ತಾನೆ. ಬಟರ್ಫ್ಲೈ ರಾತ್ರಿ ಹೊತ್ತು ತಿರುಗಾಡಲ್ಲ. ಬಟರ್ಫ್ಲೈ ದಟ್ ಲವ್ಸ್ ಟು ಸ್ಪ್ರೆಡ್ ಇಟ್ಸ್ ವಿಂಗ್ಸ್ ಇನ್ ಅ ನೇಚರ್ಸ್ ಲೈಟ್. ಅದು ದಿನದ ಟೈಮ್ ಅಲ್ಲಿ ಆಕ್ಟಿವ್ ಆಗಿರ್ತದೆ. ಸಂತೋಷ ಅನ್ನುವಂಥದ್ದು ದಿನದ ನಿಸರ್ಗದ ಬೆಳಕಿನಲ್ಲಿ ಸಿಗ್ತದೆ. ಆದ್ರೆ ಪ್ಲೆಷರ್ ಅನ್ನ ಪಡ್ಕೊಳ್ಬೇಕಾದ್ರೆ ಅದು ನಿಸರ್ಗದ ಬೆಳಕಿನಲ್ಲಿ ಸಿಗಲ್ಲ. ಅದು ಕೃತ್ರಿಮವಾದ ಬೆಳಕು ಅದಕ್ಕೆ ಬೇಕಾಗುತ್ತೆ. ಸುಖ ಅನ್ನುವಂಥದ್ದು ಒಂದು ಕೃತ್ರಿಮವಾದ ಬೆಳಕಿನಲ್ಲಿ ಸಿಗುವಂಥದ್ದು, ಆದರೆ ಜಾಯ್ ಅನ್ನುವಂಥದ್ದು ನಿಸರ್ಗದ ಬೆಳಕಿನಲ್ಲಿ ಸಿಗುವಂಥದ್ದು ಅನ್ನೋದನ್ನ ಕವಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ. ಇನ್ನು ಮೂರನೇ ಸ್ಟ್ಯಾಂಜಾದಲ್ಲಿ, ಜಾಯ್ ಈಸ್ ಲೈಕ್ ಅ ಬೀ ದಟ್ ಜೆಂಟ್ಲಿ ಸಕ್ಸ್ ಅವೇ ಅಂಡ್ ಬ್ಲಾಸಮ್ಸ್ ಇಟ್ಸ್ ಸ್ವೀಟ್ ಅವರ್, ಬಟ್ ಪ್ಲೆಜರ್ ಈಸ್ ಅ ಗ್ರೀಡಿ ವ್ಯಾಸ್ಪ್ ದಟ್ ಪ್ಲಮ್ಸ್ ಅಂಡ್ ಚೆರ್ರೀಸ್ ವುಡ್ ಡಿವರ್. ಸೊ ಮೂರನೇ ಸ್ಟ್ಯಾಂಜಾದಲ್ಲಿ ಕವಿ ಪ್ಲೆಜರ್ ಮತ್ತೆ ಜಾಯ್ ಅನ್ನ ಯಾವ ರೀತಿ ಹೋಲಿಸ್ತಾ ಇದ್ದಾನೆ ಅಂತಂದ್ರೆ, ಜಾಯ್ ಇದು ದುಂಬಿ ಇದ್ದ ಹಾಗೆ. ಯಾವ ರೀತಿ ದುಂಬಿ ಮಕರಂದವನ್ನ ಹೂವಿನಿಂದ ಹೀರ್ಕೊಳ್ತದೋ, ಹೂವಿಗೆ ತಿಳಿಯದ ಹಾಗೆ
ಮೃದುವಾಗಿ, ಹೂವಿಗೆ ಯಾವುದೇ ನೋವು ಮಾಡದೇ ಇರೋ ರೀತಿ ಆ ಮಕರಂದವನ್ನ ಹೀರ್ಕೊಳ್ತದೋ ಹಾಗೆ ನಮಗೆ ಸಂತೋಷ ಅನ್ನುವಂಥದ್ದು ಸಿಗುತ್ತೆ. ಇದರರ್ಥ ಸಂತೋಷ ನಮ್ಗೆ ಯಾವುದೇ ನೋವನ್ನ ಉಂಟು ಮಾಡಲ್ಲ. ಆದರೆ ಪ್ಲೆಜರ್ ಈಸ್ ಲೈಕ್ ಎ ಗ್ರೀಡಿ ವ್ಯಾಸ್ಪ್. ವ್ಯಾಸ್ಪ್ ಅಂದ್ರೆ ರಕ್ತವನ್ನ ಹೀರುವ ಒಂದು ಪ್ರಾಣಿ, ರಕ್ತವನ್ನ ಹೀರುವ ಒಂದು ಕೀಟ. ಸೊ ಇಟ್ ಇಸ್ ಎ ಗ್ರೀಡಿ ವ್ಯಾಸ್ಪ್. ಅದು ವೇಗವಾಗಿ ನಮ್ಮ ರಕ್ತನ ಹೀರ್ಕೊಳ್ತದೆ, ನಮಗೆ ತೊಂದರೆಯನ್ನ ಉಂಟು ಮಾಡ್ತದೆ. ಸೊ ನಾವಿಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಪ್ಲೆಜರ್ ಅನ್ನ ಪಡ್ಕೊಳ್ಳುವಂಥದ್ದು ನಾವು ಕೃತ್ರಿಮವಾದ ಬೆಳಕಿನಲ್ಲಿ, ಲೈಕ್ ದ ಪ್ಲೆಜರ್ ದಟ್ ವಿ ಗೆಟ್, ನಾವು ಈ ಕ್ಲಬ್ಸ್ ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಸಿಗುವಂತಹ ಒಂದು ಸುಖ, ಇದಕ್ಕೆ ನಾವು ದುಡ್ಡನ್ನ ತೆರಬೇಕಾಗುತ್ತೆ. ಆದ್ರೆ ಸಂತೋಷಕ್ಕೆ ಯಾವುದೇ ದುಡ್ಡನ್ನ ತೆರಬೇಕಾಗಿಲ್ಲ. ನಿಸರ್ಗದಲ್ಲಿ ಹೋದ್ರೆ ನಮಗೆ ಸಂತೋಷ ಅನ್ನುವಂಥದ್ದು ಮುಕ್ತವಾಗಿ ಸಿಗುತ್ತೆ. ಇದಕ್ಕೆ ಯಾವುದೇ ದುಡ್ಡನ್ನ ನಾವು ಕೊಡ್ಬೇಕಾಗಿರೋದಿಲ್ಲ, ಇದು ನಮ್ಗೆ ಫ್ರೀ ಆಗಿ ಸಿಗ್ತದೆ ಅನ್ನುವಂಥದ್ದನ್ನ ಕವಿ ಇಲ್ಲಿ ಹೇಳ್ತಾನೆ. ಸೊ 2ನೇ ಸ್ಟ್ಯಾಂಜರ್ದಲ್ಲಿ ಕವಿ ಪ್ಲೆಜರ್ ಅನ್ನ ಮಾತ್ಗೆ ಹೋಲಿಸ್ತಾನೆ, ಹಾಗೂ ಜಾಯ್ ಅನ್ನ ಆತ ಬಟರ್ಫ್ಲೈಗೆ ಹೋಲಿಸ್ತಾನೆ. ಹಾಗೇನೆ ಪ್ಲೆಜರ್ ಅನ್ನ ಆತ ಗ್ರೀಡಿ ವ್ಯಾಸ್ಪ್ಗೆ ಹೋಲಿಸ್ತಾನೆ, ಜಾಯ್ ಅನ್ನ ಆತ ಬೀಗೆ ಹೋಲಿಸ್ತಾನೆ, ಮಕರಂದವನ್ನ ಹೀರ್ತಕ್ಕಂತ ಒಂದು ದುಂಬಿಗೆ ಆತ ಹೋಲಿಸ್ತಾನೆ ಅನ್ನುವಂಥದ್ದು. 4ನೇ ಸ್ಟ್ಯಾಂಜದಲ್ಲಿ ಕವಿ ಜಾಯ್ ಈಸ್ ಲೈಕ್ ಅ ಲಾರ್ಕ್ ದಟ್ ಲಿವ್ಸ್ ಅಲೋನ್ ಅಂಡ್ ಹೂಸ್ ಟೈಸ್ ಆರ್ ವೆರಿ ಸ್ಟ್ರಾಂಗ್ ದೌ ಫ್ಯೂ. ಸೊ ಇಲ್ಲಿ ಕವಿ ಜಾಯ್ ಬಗ್ಗೆ ಹೇಳ್ತಾನೆ. ಜಾಯ್ ಒಂದು ಲಾರ್ಕ್ ಪಕ್ಷಿ ಇದ್ದಾಗೆ. ಲಾರ್ಕ್ ಪಕ್ಷಿ ಯಾವಾಗ್ಲೂ ಏಕಾಂಗಿಯಾಗ ಇರೋದಕ್ಕೆ ಬಯಸ್ತದೆ, ಏಕಾಂಗಿಯಾಗಿ ಹಾಡೋದಕ್ಕೆ ಬಯಸ್ತದೆ. ಆದ್ರೆ ಪ್ಲೆಜರ್ ಅನ್ನುವಂಥದ್ದು ಕುಕು ಪಕ್ಷಿ ಇದ್ದಾಗೆ. ಪ್ಲೆಜರ್ ಲೈಕ್ ಅ ಕುಕು ರೋಮ್ಸ್, ಮೇಕ್ಸ್ ಮಚ್ ಅಕ್ವೈಂಟೆನ್ಸ್ ಅಂಡ್ ನೋ ಫ್ರೆಂಡ್ಸ್ ಟ್ರೂ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ, ಪ್ಲೆಜರ್ ಅನ್ನುವಂಥದ್ದು ಕುಕು ಪಕ್ಷಿ ಇದ್ದಾಗೆ. ಕುಕು ಪಕ್ಷಿ ಒಂದೇ ಸ್ಥಳದಲ್ಲಿ ನಿಲ್ಲಲ್ಲ, ಅದು ಬೇರೆ ಬೇರೆ ಸ್ಥಳಕ್ಕೆ ಹಾರ್ತಾ ಹೋಗ್ತದೆ. ಸೊ ಅಲ್ಲಿ ಬೇರೆ ಬೇರೆ ಸ್ಥಳಕ್ಕೆ ಹೋದಾಗೆಲ್ಲ ಅದಕ್ಕೆ ಬೇರೆ ಬೇರೆ ಫ್ರೆಂಡ್ಸ್ ಆಗ್ತಾರೆ. ಆದ್ರೆ ಯಾವ ಫ್ರೆಂಡ್ಸ್ ಅದಕ್ಕೆ ರಿಯಲ್ ಫ್ರೆಂಡ್ಸ್ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ. ಅಂದ್ರೆ ಈ ಪ್ಲೆಜರ್ ಅನ್ನ ತಗೊಳ್ಳುವಂತಲ್ಲಿ ನಾವು ಏನು ಒಂದು ಕಂಪನಿಯನ್ನ ತಗೊಳ್ತೇವೆ, ಆ ಕಂಪನಿ ನಮಗೆ ಶಾಶ್ವತವಾಗಿರುವಂತದ್ದು ಅಲ್ಲ, ಹಾಗೂ ನಿಜವಾಗಿರುವಂತದ್ದು ಅಲ್ಲ ಅನ್ನುವಂಥದ್ದನ್ನ ಕವಿ ಇಲ್ಲಿ ಹೇಳ್ತಾನೆ. ಇನ್ನು ಕೊನೆಯ ಒಂದು ಸ್ಟ್ಯಾಂಜಾಗೆ ಬರೋದಾದ್ರೆ, ಜಾಯ್ ಫ್ರಮ್ ಹರ್ ಹಾರ್ಟ್ ಡಸ್ ಸಿಂಗ್ ಅಟ್ ಹೋಮ್ ವಿತ್ ಲಿಟಲ್ ಕೇರ್ ಇಫ್ ಅದರ್ಸ್ ಹಿಯರ್. ಸಂತೋಷ ಅನ್ನುವಂಥದ್ದು ನಿಸರ್ಗದತ್ತವಾಗಿ ಬರ್ತದೆ. ಅದು ಮನೆಯಲ್ಲಿದ್ರೂ ಕೂಡ ನಮಗೆ ಸಂತೋಷವನ್ನ ನಾವು ಪಡ್ಕೊಳ್ಬಹುದು. ಯಾರು ನೋಡುವಂತ ಅವಶ್ಯಕತೆ ಇರಲ್ಲ, ಯಾರು ನೋಡ್ಬೇಕು ಅಂತ ಅದು ಬಯಸಲ್ಲ. ಸಂತೋಷ ಅನ್ನೋದು ನಮ್ಗೆ ಇಟ್ ಕಮ್ಸ್ ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್, ಅದು ನಮ್ಮ ಹೃದಯದಿಂದ ಬರ್ತದೆ. ಪ್ಲೆಜರ್ ಅನ್ನುವಂಥದ್ದು ಹೃದಯದಿಂದ ಬರಲ್ಲ, ಅದು ಕೃತ್ರಿಮವಾದಂಥದ್ದು. ಪ್ಲೆಜರ್ ಅನ್ನುವಂಥದ್ದನ್ನ, ಸುಖ ಅನ್ನುವಂಥದ್ದನ್ನ ನಾವು ಸೃಷ್ಟಿ ಮಾಡ್ಕೊಳ್ತೇವೆ. ಸಂತೋಷ ಅನ್ನುವಂಥದ್ದು ನಿಸರ್ಗದತ್ತವಾಗಿ ಬರ್ತದೆ, ಅದು ಯಾರು ಹೇಳ್ದೆ ಕೇಳ್ದೆ ಅದು ಬರ್ತದೆ ಅನ್ನುವಂಥದ್ದು. ಪ್ಲೆಜರ್ ಇಸ್ ದೆನ್ cold and dumb and sings and laughs with a strangers near. It tries to sing, it tries to laugh, but joy does not try to laugh. It laughs automatically, it laughs naturally. ಸಂತೋಷ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಬರುತ್ತೆ. ಪ್ಲೆಜರ್ ಅನ್ನುವಂಥದ್ದು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸುಖ ಅನ್ನುವಂಥದ್ದು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸಂತೋಷ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಬರ್ತದೆ. ಈ ರೀತಿಯಾಗಿ ಕವಿ ಈ ಒಂದು ಕವಿತೆಯಲ್ಲಿ ಸಂತೋಷ ಹಾಗೂ ಸುಖ, ಮಾನವನ ಎರಡು ಪ್ರಮುಖ ಭಾವನೆಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಹೇಳಿದ್ದಾನೆ. ಸಮರೈಸ್ ಮಾಡೋದಾದ್ರೆ, ಜಾಯ್ ಇದು ಒಂದು, ಜಾಯ್ದ ಪೇರೆಂಟ್ಸ್ ಬಹಳಷ್ಟು ಪುವರ್ ಇದ್ದಾರೆ, ಇಟ್ ಈಸ್ ಆಫ್ ಪುವರ್ ಪೇರೆಂಟ್ಸ್, ಅಂಡ್ ದ ಪ್ಲೆಜರ್ ಈಸ್ ಆಫ್ ರಿಚರ್ ಪೇರೆಂಟ್ಸ್. ಅಂಡ್ ದ ಪೋಯೆಟ್ says that pleasure is like a moth, but joy is like a butterfly. And the third difference, he says that joy is like a bee and pleasure is like a greedy wasp. ಈ ಒಂದು ನೋಟ್ಸ್ ಅನ್ನ ತಾವು ಮಾಡ್ಕೊಳ್ಬೇಕಾಗ್ತದೆ. ಹಾಗೇನೆ ಮುಂದಿನ ವ್ಯತ್ಯಾಸಗಳನ್ನ ಆತ ಹೇಳ್ತಾನೆ.
Joy is like a lark that lives alone, but pleasure is like a cuckoo that roams. ಮತ್ತೆ ಒಂದು ವ್ಯತ್ಯಾಸನ ಆತ ಇದೇ ಸ್ಟ್ಯಾಂಜದಲ್ಲಿ ಹೇಳ್ತಾನೆ, ಏನು ಅಂತಂದ್ರೆ ಜಾಯ್ ಹ್ಯಾಸ್ ಅ ಟ್ರೂ ಫ್ರೆಂಡ್ಸ್ ಬಟ್ ಪ್ಲೆಜರ್ ಹ್ಯಾಸ್ ನೋ ಟ್ರೂ ಫ್ರೆಂಡ್ಸ್. ಕೊನೆಯ ಸ್ಟ್ಯಾಂಜದಲ್ಲಿ ಆತ ಮತ್ತೆ ಒಂದು ವ್ಯತ್ಯಾಸನ ಹೇಳ್ತಾನೆ, ಅದೇನು ಅಂತಂದ್ರೆ ಜಾಯ್ ಕಮ್ಸ್ ಫ್ರಮ್ ದ ಹಾರ್ಟ್, ಇಟ್ ಕಮ್ಸ್ ನ್ಯಾಚುರಲಿ, ಬಟ್ ಪ್ಲೆಜರ್ ಡಸ್ ನಾಟ್ ಕಮ್ ನ್ಯಾಚುರಲಿ, ಇಟ್ ಈಸ್ ಕ್ರಿಯೇಟೆಡ್. ಸೊ ಈ ಕೆಲವೊಂದು ವ್ಯತ್ಯಾಸಗಳನ್ನ ತಾವು ತಿಳಿದುಕೊಳ್ಬೇಕು. ಈಗ ನಾನು how the questions arise in the examination that we are going to discuss. There are two types of questions in examination. One is annotation and the another one is essay type question. In the annotation, a line is given which is extracted from the poem. ಈ ಪೋಯಂ ನಲ್ಲಿ ಇರುವಂತ ಒಂದು ಲೈನ್ ಅನ್ನ ಕೊಡ್ತಾರೆ. ಆ ಲೈನು ಯಾವ ಪೋಯಂ ಅಲ್ಲಿ ಬಂದಿದೆ, ಆ ಪೋಯಂ ಅನ್ನ ಬರೆದಂತ ಕವಿ ಹೆಸರನ್ನ ನೀವು ಬರಿಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಜಾಯ್ ಈಸ್ ಲೈಕ್ ಎ ಬಟರ್ಫ್ಲೈ ಅಂಡ್ ಪ್ಲೆಜರ್ ಈಸ್ ಲೈಕ್ ಎ ಗ್ರೀಡಿ ವ್ಯಾಸ್ಪ್. ಈ ರೀತಿ ಒಂದು ಲೈನ್ ಅನ್ನ ಕೊಡ್ತಾರೆ. ಅವಾಗ ನೀವು ಆನ್ಸರ್ ಯಾವ ರೀತಿ ಬರಿಬೇಕು ಅಂತಂದ್ರೆ, this line is extracted from the poem Joy and Pleasure written by W.H. Davis. And in this poem, W.H. Davis compares joy to the bee and he compares pleasure to the greedy wasp. ಅದು ಹೇಗೆ ಅನ್ನುವಂಥದ್ದನ್ನ ನೀವು ಆ ಒಂದು ಆನ್ಸರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ಇನ್ನು ಎಸ್ಸೆ ಟೈಪ್ ಕ್ವಶನ್ಗೆ ಯಾವ ರೀತಿ ಬರ್ತವೆ ಅಂತಂದ್ರೆ, ವಾಟ್ ಆರ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಜಾಯ್ ಅಂಡ್ ಪ್ಲೆಜರ್ ಅಕಾರ್ಡಿಂಗ್ ಟು W.H. ಡೇವಿಸ್, ಅಥವಾ ಹೌ ಡು ಯು ಡಿಸ್ಟಿಂಕ್ಟ್ ಬಿಟ್ವೀನ್ ಜಾಯ್ ಅಂಡ್ ಪ್ಲೆಜರ್. ಈ ರೀತಿ ಪ್ರಶ್ನೆಗಳು ಬರ್ಬೋದು. 1 ಇಲ್ಲ 1.5 ಪೇಜ್ ಆಗೋ ಹಾಗೆ ನೀವು ಉತ್ತರನ ಬರಿಬೇಕಾಗ್ತದೆ. ಈ ಒಂದು ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ನಾನು ಭಾವಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.